ಇನ್ನು ಉಡುಪಿಗೂ ಕಾಲಿಟ್ಟಿದ್ದ ಶಾರಿಕ್ ಮಠವನ್ನೇ ಟಾರ್ಗೆಟ್ ಮಾಡಿದ್ದ. ರಥ ಬೀದಿಯಲ್ಲಿ ಶಾರಿಕ್ ಹೆಜ್ಜೆ, ಒಂದು ಮೊಬೈಲ್, 1200 ವಿಡಿಯೋ. ಶಾರಿಕ್ ಕೊಲೆಗೆ ಸಂಚು, ಸ್ಲೀಪರ್ ಸೆಲ್, ಬ್ಲೂ ಪ್ರಿಂಟ್. ಶಾರಿಕ್ ಟಾರ್ಗೆಟ್, ಟಾರ್ಗೆಟ್ ಶಾರಿಕ್. ಉಡುಪಿ ಕೃಷ್ಣ ಮಠವನ್ನು ಟಾರ್ಗೆಟ್ ಮಾಡಿದ್ದ ಶಾರಿಕ್ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ರಥ ಬೀದಿಯಲ್ಲಿ ಶಾರಿಕ್, ಒಂದು ಮೊಬೈಲ್, 1200 ವಿಡಿಯೋ. ಶಾರಿಕ್ ಕೃಷ್ಣ ಮಠಕ್ಕೆ ಬಂದು ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಕ್ಟೋಬರ್ 11ರಂದು ಕೃಷ್ಣ ಮಠ ರಥ ಬೀದಿಯಲ್ಲಿ ಸುತ್ತಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅಕ್ಟೋಬರ್ ಇವ್ರ ಮನೇಲಿರೋ 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 11ರಂದು ರಥ ಬೀದಿಯಿಂದ ಬಳಕೆಯಾಗಿದೆ ಶಾರಿಕ್ ಮೊಬೈಲ್ ಫೋನ್. ಮಾನಸಿಕ ಅಸ್ವಸ್ಥ ಮಹಿಳೆಯೊಬ್ಬರು ಶಾರಿಕ್ನಿಂದ ಫೋನ್ ಪಡೆದು ಕರೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರುವಂತದ್ದು. ಅಕ್ಟೋಬರ್ 11ರಂದು ಕೃಷ್ಣ ಮಠ ಹಾಗೆ ರಥ ಬೀದಿಯಲ್ಲಿ ಈತ ಓಡಾಡಿದ್ದಾನೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಉಡುಪಿಯ ಕೃಷ್ಣ ಮಠವನ್ನು ಕೂಡ ಶಾರಿಕ್ ಟಾರ್ಗೆಟ್ ಮಾಡಿದ್ನಾ ಅನ್ನುವಂಥದ್ದು ಈಗ ಸಾಕಷ್ಟು ತನಿಖೆಯಿಂದ ಬಯಲಾಗಬೇಕಾಗಿದೆ. ದಕ್ಷಿಣ ಕನ್ನಡ ಬಳಿಕ ಉಡುಪಿಯಲ್ಲೂ ಸ್ಯಾಟಲೈಟ್ ಫೋನ್ ಸಕ್ರಿಯ ಆಗಿದೆಯಾ? ಮಂದಾರ್ತಿಯ ಅರಣ್ಯ ಪ್ರದೇಶದಲ್ಲಿ ಸ್ಯಾಟಲೈಟ್ ಫೋನ್ ಸಕ್ರಿಯವಾಗಿದೆಯಾ? ಜಿಲ್ಲೆಯಲ್ಲಿ ತುರಾಯಿ ಸ್ಯಾಟಲೈಟ್ ಕರೆ ಬಂದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ನವೆಂಬರ್ 9ರಂದು ಸಕ್ರಿಯಗೊಂಡಿದ್ದ ಸ್ಯಾಟಲೈಟ್ ಫೋನ್ ಮಂದಾರ್ತಿ ದೇಗುಲದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಆಕ್ಟಿವ್ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಂದಾರ್ತಿಯ ಗೇರು ಬೀಜ ಕಾರ್ಖಾನೆ ಬಳಿ ಲೊಕೇಶನ್ ಕೂಡ ಇದೀಗ ಪತ್ತೆಯಾಗಿದೆ. ಈ ಮಧ್ಯೆ ಶಾರಿಕ್ ಮೊಬೈಲ್ ಜಾಲಾಡುತ್ತಿರುವ ಪೊಲೀಸರಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಶಾರಿಕ್ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಉಗ್ರ ಕೃತ್ಯಗಳ ತರಬೇತಿಗಾಗಿ 1200 ವಿಡಿಯೋಗಳು ಕೂಡ ಪತ್ತೆಯಾಗಿರುವಂತದ್ದು. ಶಂಕಿತ ಉಗ್ರ ಶಾರಿಕ್ ಹತ್ಯೆಗೆ ಪ್ಲಾನ್ ಕೂಡ ಹಾಗಾದ್ರೆ ಮಾಡಲಾಗಿದೆಯಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹ್ಯಾಂಡ್ಲರ್ಸ್, ಸ್ಲೀಪರ್ ಸೆಲ್ಗಳನ್ನ ಆಕ್ಟಿವ್ ಮಾಡಿ ದಾಳಿ ನಡೆಸುವಂತಹ ಶಂಕೆ ವ್ಯಕ್ತವಾಗಿದೆ. ಶಾರಿಕ್ ಇರುವ ಆಸ್ಪತ್ರೆ ಬಳಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಪೊಲೀಸರು. ಮಂದಾರ್ತಿ ಅರಣ್ಯ ಪ್ರದೇಶದಲ್ಲಿ ಸ್ಯಾಟಲೈಟ್ ಫೋನ್ ಇದೀಗ ಆಕ್ಟಿವ್ ಆಗಿರುವಂತದ್ದು. ತುರಾಯಿ ಸ್ಯಾಟಲೈಟ್ ಕರೆ ಬಂದಿರುವ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ನವೆಂಬರ್ 9ರಂದು ಸಕ್ರಿಯಗೊಂಡಿದ್ದಂತಹ ಸ್ಯಾಟಲೈಟ್ ಫೋನ್ ಈಗ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಇದೀಗ ಶಾರಿಕ್ ಮಂಗಳೂರಿನ 6 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ದ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಈಗ ಮಂಗಳೂರಿನ 3 ದೇವಾಲಯಗಳನ್ನ ಟಾರ್ಗೆಟ್ ಮಾಡಿದ್ರೆ, ಹಾಗಾದ್ರೆ ಈತ ಉಡುಪಿಯ ಕೃಷ್ಣ ಮಠವನ್ನು ಕೂಡ ಟಾರ್ಗೆಟ್ ಮಾಡಿದ್ನ? ಮತ್ತೊಂದ್ ಕಡೆ ಈಗ ಶಾಕಿಂಗ್ ವಿಚಾರ ಅಂತ ಅಂದ್ರೆ ಧರ್ಮಸ್ಥಳವನ್ನು ಕೂಡ ಈತ ಟಾರ್ಗೆಟ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈತ ಎಲ್ಲೆಲ್ಲಿ ಓಡಾಡಿದ್ದ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಹೇಗೆ ಚೈತ್ರ, ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟದ ರೂವಾರಿಯಾದಂತಹ ಮೊಹಮ್ಮದ್ ಶಾರಿಕ್ ಈಗ ಪೊಲೀಸ್ ವಿಚಾರಣೆಗೆ ಅಲಭ್ಯವಾದ್ರೂ ಕೂಡ ಆತನ ಮೊಬೈಲ್ ಸಾಕಷ್ಟು ವಿಚಾರವನ್ನ ಹೊರತೆಗೆದಿದೆ. ಯಾಕೆಂದ್ರೆ ಆತನ ಮೊಬೈಲ್ ಅನ್ನ ಡಿಕೋಡ್ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಒಂದೆಡೆ ಜಾಕಿರ್ ನಾಯಕ್ನ ವಿಡಿಯೋಗಳು ಆತನಿಗೆ ಸಿಕ್ಕಿದ್ರೆ, ಇನ್ನೊಂದೆಡೆ ಸುಮಾರು 1200ಕ್ಕೂ ಅಧಿಕ ವಿಡಿಯೋಗಳು ಅಂದ್ರೆ ಬಾಂಬ್ ತಯಾರಿಕೆ ಬಗ್ಗೆ, ಉಗ್ರಕ್ಕೆ ಪ್ರಚೋದನೆ ನೀಡುವ ಬಗ್ಗೆ ಮತ್ತು ಬಾಂಬ್ ಹೇಗೆ ಸ್ಫೋಟಿಸಬೇಕು, ಆತ್ಮಾಹುತಿ ಬಾಂಬ್ ಮಾಡೋದಾದ್ರೆ ಯಾವ ರೀತಿಯಾಗಿ ಅದನ್ನ ತಯಾರು ಮಾಡಬೇಕಂದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಆತನ ಮೊಬೈಲ್ ಅಲ್ಲಿ ಲಭ್ಯ ಆಗಿರುವಂತದ್ದು. ಹಾಗಾಗಿ ಪೊಲೀಸರು ಸಂಪೂರ್ಣವಾಗಿ ಆತನ ಮೊಬೈಲ್ ಅನ್ನ ಜಾಲಾಡಿದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆ ತನಿಖೆ ವೇಳೆ ಆತ ಸುಮಾರು 3 ತಿಂಗಳಿಗೊಮ್ಮೆ ಮೊಬೈಲ್ ಅನ್ನ ಚೇಂಜ್ ಮಾಡ್ತಾ ಇದ್ದ, ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅನ್ನೇ ಜಾಸ್ತಿ ಖರೀದಿ ಮಾಡ್ತಾ ಇದ್ದ ಮತ್ತು ಆ ಖರೀದಿ ಮಾಡೋ ಮೊಬೈಲ್ ಅನ್ನ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಅದನ್ನೆಲ್ಲವನ್ನ ಡಿಕೋಡ್ ಮಾಡಿ ಎಲ್ಲವನ್ನ ಫಾರ್ಮೆಟ್ ಮಾಡಿ ಮತ್ತೆ ಅವನು ಮಾರುಕಟ್ಟೆಗೆ ಕೊಡ್ತಾ ಇದ್ದ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇನ್ನೊಂದೆಡೆ ಆತ ಉಡುಪಿಯ ಕೃಷ್ಣ ಮಠಕ್ಕೂ ಕೂಡ ಸುಮಾರು 9-10 ದಿನಗಳ ಹಿಂದೆ ಹೋಗಿದ್ದೆಂಬ ವಿಚಾರ ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಉಡುಪಿಯ ಕೃಷ್ಣ ಮಠದ ಆವರಣದ
ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಓರ್ವ ಮಹಿಳೆಗೆ ಆತನ ಮೊಬೈಲ್ ಅನ್ನು ಕೊಟ್ಟು ಆ ಮಹಿಳೆ ಅವನ ಮೊಬೈಲ್ ಇಂದ ಕಾಲ್ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಮತ್ತೊಂದೆಡೆ ಕುಕ್ಕರ್ ಬಾಂಬ್ ಸ್ಫೋಟ ಅಂತ ಮುನ್ನಾ ದಿನ ಮಂಗಳೂರಿನ ಹಲವು ಭಾಗಗಳಲ್ಲಿ ಸ್ಯಾಟಲೈಟ್ ಫೋನ್ಗಳು ರಿಂಗಣಿಸಿದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಪ್ರಮುಖವಾಗಿ ಬೆಳ್ತಂಗಡಿಯ ಚಾರ್ಮಾಡಿ ಸಮೀಪದ ಬೆದ್ರಾಳ ಎಂಬ ದಟ್ಟ ಅರಣ್ಯದಲ್ಲಿ ಸ್ಯಾಟಲೈಟ್ ಫೋನ್ ರಿಂಗಣಿಸಿದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿ ಇವತ್ತು ಧರ್ಮಸ್ಥಳದ PSI ತಂಡ ಅಲ್ಲಿ ಹೋಗಿ ಪರಿಶೀಲನೆ ಕೂಡ ಮಾಡಿದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವನೆ ಕೂಡ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಾಗಿ ಆ ಸ್ಯಾಟಲೈಟ್ ಫೋನ್ಗಳು ರಿಂಗಣಿಸಿದ ಬಗ್ಗೆ ಮಾಹಿತಿ ಇದ್ರೂ ಕೂಡ ಸ್ಥಳೀಯರು ಇದರಲ್ಲಿ ಭಾಗವಹಿಸಿಲ್ಲ ಮತ್ತು ಅರಣ್ಯದಲ್ಲಿ ಸ್ಫೋಟಗೊಂಡ ಬಗ್ಗೆ ಮಾಹಿತಿ ಸ್ಥಳೀಯರು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಆದ್ರೆ ಇದು ಸತ್ಯಕ್ಕೆ ದೂರವಾದಂತಹ ವಿಚಾರ. ಅಲ್ಲಿ ಸ್ಥಳೀಯರು ಆನೆಯನ್ನು ಓಡಿಸೋಕೆ ಪಟಾಕಿಯನ್ನು ಸಿಡಿಸಿದ ಹೊರತು ಯಾವುದೇ ರೀತಿಯಾಗಿ ಟ್ರಯಲ್ ಬಾಂಬ್ ಇಲ್ಲಿ ಆಗಿಲ್ಲ ಅನ್ನೋದನ್ನು ಕೂಡ SP ಅವರು ಹೇಳಿರುವಂತದ್ದು. ಹಾಗಾಗಿ ಆತನ ಮೊಬೈಲ್ ಏನಿದೆ ಸಾಕಷ್ಟು ಮಹತ್ವದ ವಿಚಾರಗಳನ್ನು ಕೂಡ ಬಯಲ್ತೇಳ್ತಾ ಇದೆ ಮತ್ತು ಆತನ ಆರೋಗ್ಯ ಸ್ಥಿತಿಯ ಬಗ್ಗೆ ಸಾಕಷ್ಟು ಪೊಲೀಸರಿಗೆ ಕೂಡ ಚಿಂತೆ ಉಂಟಾಗಿರುವಂತದ್ದು. ಯಾಕಂದ್ರೆ ವೆಂಟಿಲೇಟರ್ ನಲ್ಲಿ ನಿನ್ನೆ ತನಕ ಶಾರಿಕಿಗೆ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಇವತ್ತಿನ ಅಪ್ಡೇಟ್ ನ ಪ್ರಕಾರವಾಗಿ ವೆಂಟಿಲೇಟರ್ ತೆಗೆಯಲಾಗ್ತದೆ. ಆದ್ರೆ ಶ್ವಾಸಕೋಶದಲ್ಲಿ ಹೊಗೆ ತುಂಬಿದ ಕಾರಣಕ್ಕಾಗಿ ಮತ್ತು 2-3 ವಾರ ಕಾಲ ಅವನು ತೀವ್ರ ನಿಗಾ ಘಟಕದಲ್ಲಿ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ 3 ವಾರಗಳ ನಂತರ ಪೊಲೀಸ್ ವಿಚಾರಣೆಗೆ ಶಾರಿಕ್ ಲಭ್ಯ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ ಆತನ ಜೀವ ತೆಗೆಯೋಕೆ ಹ್ಯಾಂಡ್ಲರ್ಗಳು ಪ್ರಯತ್ನವನ್ನ ಪಟ್ಟಿರೋ ಬಗ್ಗೆ ಪೊಲೀಸರಿಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಆಸ್ಪತ್ರೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಶಾರಿಕ್ ಇರುವಂತಹ ಕೊಠಡಿಗೆ ಮೆಟಲ್ ಡಿಟೆಕ್ಟರ್ ನ ಕೂಡ ಅಳವಡಿಸಲಾಗಿದೆ. ಸುಮಾರು 5 ಮಂದಿ ಪೊಲೀಸರು 3 ಶಿಫ್ಟ್ ನಲ್ಲಿ ಆಸ್ಪತ್ರೆಯಲ್ಲಿ ಈಗ ಕರ್ತವ್ಯವನ್ನು ಕೂಡ ನಿರ್ವಹಿಸುತ್ತಿದ್ದಾರೆ. ಮಫ್ತಿಯಲ್ಲಿ ಆಗಿರ್ಬೋದು, ರೋಗಿ ಅಥವಾ ರೋಗಿ ಸಂಬಂಧಿಕರ ವೇಷದಲ್ಲಿ ಕೂಡ ಅಲ್ಲಿ ಪೊಲೀಸರು ಈಗ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತದ್ದು. ಹಾಗಾಗಿ ಇನ್ನೂ 3 ವಾರಗಳ ಕಾಲ ಶಾರಿಕಿಗೆ ಚಿಕಿತ್ಸೆಯ ಅಗತ್ಯ ಇರೋದಾಗೆ ವೈದ್ಯರು ಕೂಡ ಹೇಳಿರುವಂತದ್ದು. ಪೊಲೀಸ್ ವಿಚಾರಣೆ ಇನ್ನೂ ತಡಾಗುವಂತ ಸಾಧ್ಯತೆಗಳು ಕೂಡ ಇವೆ. ಯಾಕೆಂದ್ರೆ ಆತನಿಗೆ ಸುಟ್ಟ ಗಾಯ ಆಗಿರೋ ಕಾರಣಕ್ಕಾಗಿ ಸೋಂಕು ಬಹಳಷ್ಟು ಬೇಗ ಹರಡುವ ಕಾರಣಕ್ಕಾಗಿ ವೈದ್ಯರು ಮಾತ್ರ ಆತನ ತಪಾಸಣೆ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾರನ್ನು ಕೂಡ ಶಾರಿಕ್ ಇರುವಂತಹ ಕೊಠಡಿಗೆ ಒಳಬಿಡೋಕೆ ಪ್ರವೇಶ ಇಲ್ಲ. ಹಾಗಾಗಿ ದೇಶದ ಮಹತ್ವದ ಕೇಸ್ನ ಒಂದು ವಿಚಾರಣೆ ಸಾಕಷ್ಟು ತೀವ್ರಗತಿಯಲ್ಲಿ ಆಗ್ತಾ ಇದೆ. ಆತನ ಮೊಬೈಲ್ ಸಾಕಷ್ಟು ವಿಚಾರಗಳನ್ನ ಕೊಡ್ತಾ ಇದ್ರು ಕೂಡ ಆತ ಪೊಲೀಸ್ ನೇರ ವಿಚಾರಣೆಗೆ ಇನ್ನೂ 3 ವಾರಗಳ ಕಾಲ ಸಿಗುವಂತ ಸಾಧ್ಯತೆಗಳು ಬಹುತೇಕ ಕಡಿಮೆ ಇರುವಂತದ್ದು. ಓಕೆ, ಧನ್ಯವಾದಗಳು ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.